ಫುಲ್ ದಪ್ಪ ಇರೋರಿಗೆ ಯಾವ ರೀತಿ ರೌಂಡ್ ನೆಕ್ ತೆಗಿಬೇಕು, ಫುಲ್ ತೆಳ್ಳಗಿರೋರಿಗೆ ಯಾವ ರೀತಿ ರೌಂಡ್ ನೆಕ್ ತೆಗಿಬೇಕು, ಹಾಗೆಯೇ ಸಿಂಗಲ್ ಬ್ಲೌಸ್ಗೆ ಯಾವ ಥರ, ಲೈನಿಂಗ್ ಬ್ಲೌಸ್ಗೆ ಯಾವ ಥರ ರೌಂಡ್ ನೆಕ್ ತೆಗಿಯೋದು, ಪೈಪಿಂಗ್ ಮಾಡಿದಾಗ ನಮಗೆ ಬ್ಯಾಕಲ್ಲೆಲ್ಲ ಒಂಥರ ರಿವರ್ಸ್ ಬರ್ತಾ ಇರುತ್ತೆ. ಆ ರೀತಿ ಬರಬಾರ್ದು ಅಂದರೆ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ನೆಕ್ ಕಟ್ ಮಾಡೋದು ಹೇಗೆ, ಅದು ಕೂಡ ರೌಂಡ್ ನೆಕ್ಕಲ್ಲಿ ತುಂಬ ಥರ 6 ತರಹದ ರೌಂಡ್ ನೆಕ್ನ ನೀವು ಈ ವಿಡಿಯೋದಲ್ಲಿ ಕಲಿಬಹುದು. ಒಬ್ಬೊಬ್ಬರಿಗೆ ಒಂದೊಂದು ಥರ, ಯಾವ ಸೈಜ್ ಇರೋರಿಗೆ ಯಾವ ರೀತಿಯಾಗಿ ರೌಂಡ್ ನೆಕ್ನ ಪರ್ಫೆಕ್ಟಾಗಿ ಕಟ್ ಮಾಡೋದು ಅನ್ನೋದನ್ನು ಬನ್ನಿ ಫ್ರೆಂಡ್ಸ್ ನೋಡೋಣ. ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗೆ ಈಸಿ ಆಗೋ ರೀತಿ ಯಾವ ಥರ ರೌಂಡ್ ಶೇಪ್ನ ಕಟ್ ಮಾಡೋದು ಹೇಗೆ, ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಲೈನಿಂಗ್ ಬ್ಲೌಸ್ಗೆ ಯಾವ ರೀತಿ ಕಟ್ ಮಾಡಬೇಕು, ಸಿಂಗಲ್ ಬ್ಲೌಸ್ಗೆ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ತುಂಬ ಡೌಟ್ಸ್ ಇರುತ್ತೆ. ಆ ಡೌಟ್ಸ್ ಎಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ. ನಾನು 6 ತರಹದ ನಿಮಗೆ ರೌಂಡ್ ನೆಕ್ ಕಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ನಿಮಗೆ ಡೀಪ್ ಇದ್ದರೆ ಯಾವ ಥರ ಕಟ್ ಮಾಡಬೇಕು, ಆಮೇಲೆ ತುಂಬ ಬ್ರಾಡಾಗಿ ಬೇಕಂದಾಗ ಯಾವ ರೀತಿ ಕಟ್ ಮಾಡಬೇಕು, ಆಮೇಲೆ ಇಲ್ಲಿ ನೆಕ್ ಬಿಡ್ತು ಎಷ್ಟು ತೊಗೋಬೇಕು, ಬ್ರಾಡ್ ಬಿಡ್ತು ಎಷ್ಟು ತೊಗೋಬೇಕು, ಅದು ಎಲ್ಲ ಏನೇ ಡೌಟ್ಸ್ ಇದ್ದರೂ ಕೂಡ ನಿಮಗೆ ಇದರಲ್ಲಿ ಕ್ಲಿಯರ್ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡಿರೋ ಫುಲ್ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಖಂಡಿತ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಮೊದಲಿಗೆ ಪೇಪರ್ನ ತೊಗೊಂಡಿದ್ದೀನಿ, ನಿಮಗೆ ನೀಟಾಗಿ ಗೊತ್ತಾಗಲಿ ಅಂತ ನಾನು ಈ ಥರ ಪ್ಲೇನ್ ಇರೋವಂಥದ್ದು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ನ್ಯೂಸ್ ಪೇಪರಿಂದ ಕೂಡ ಟ್ರೈ ಮಾಡ್ಬೋದು. ನೋಡಿ, ನಾನು ಆಲ್ರೆಡಿ ಒಂದಷ್ಟು ನೆಕ್ಕನ್ನ ಇಲ್ಲಿ ಬರೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗಿ ನಾನು ಬರೆದಿಟ್ಕೊಂಡಿದ್ದೀನಿ. ಈಗ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೆ ನಾನು ಫಸ್ಟ್ಗೆ ಬರೆದು ತೋರಿಸ್ತೀನಿ. ಇಲ್ಲಿ ಯಾವ ರೀತಿಯಾಗಿ ಮೊದಲಿಗೆ ಹಾಕ್ಕೋಬೇಕು ಅಂತ ನೋಡಿ. ನೆಕ್ ಬಿಡ್ತು ನಾವು ಎಷ್ಟು ಬೇಕಾದ್ರೂ ತೊಗೋಬೋದು. ಇಲ್ಲಿ ನಾನು ಅಂದಾಜಿಗೆ 3 ಇಂಚಲ್ಲಿ ನೆಕ್ ಬಿಡ್ತನ್ನ ತೊಗೊತಾ ಇದ್ದೀನಿ. ನೀವು 10 ಇಂಚು ಉದ್ದ ತೊಗೊಂಡಿದ್ದೀರಾ ಅಂತಂದರೆ ಇಲ್ಲಿ ಬೇಕಿದ್ರೆ 2 ಇಂಚು ತೊಗೋಬೋದು. ಬ್ಲೌಸ್ ಮೆಜರ್ಮೆಂಟಲ್ಲಿ ಯಾವ ರೀತಿ ಬರುತ್ತೆ ಆ ಅಳತೆಗೆ ನೀವು ತೊಗೋಬಹುದು. ನಾನು ನಿಮಗೆ ಇಲ್ಲಿ ಎಲ್ಲ ತರಹದ 1.5 ಇಂಚಿಂದ ನಿಮಗೆ 3 ಇಂಚ್ವರೆಗೂ ನೆಕ್ ಬಿಡ್ತು ಬರೋ ಅಂಥದ್ದು ಬ್ಲೌಸ್ನ ತೋರಿಸ್ತಾ ಇರೋದು. ನೋಡಿ, ಇದು ನಾನು ನೆಕ್ ಬಿಡ್ತು ಬಂದು 3 ಇಂಚಿಗೆ ತೊಗೊಂಡಿದ್ದೀನಿ. ಇದ್ರದ್ದು ಲೆಂತ್ ಬಂದು ನೆಕ್ ಡೀಪು ಬಂದು 10 ಇಂಚಿಗೆ ತೊಗೊತಾ ಇದ್ದೀನಿ. ಇಲ್ಲಿ ಒಂದು ಲೈನ್ನ ಹಾಕ್ಕೋಬೇಕು. ಯಾವುದೇ ಬ್ಲೌಸ್ ಆಯಿತು, ನೀವು ರೌಂಡ್ ಕಟ್ ಮಾಡಬೇಕಾದ್ರೆ ಈ ಮೆಥಡ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ನೋಡಿ, ಈಗ ನಾನು ಇಲ್ಲಿ ಎಷ್ಟು ತೊಗೊಂಡಿದ್ದೀನಿ, 3 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿ ನಾವು 1 ಇಂಚು ಹೆಚ್ಚಿಗೆ ತೊಗೋಬೋದು, ಅಥವಾ ಇನ್ನೂ ಬ್ರಾಡ್ ಬೇಕು ಅಂದರೆ ಇನ್ನೂ ಜಾಸ್ತಿ ತೊಗೋಬೋದು. ಕಡಿಮೆ ಬೇಕು ಅಂದರೆ 3.5, ಇಲ್ಲಾಂದರೆ ಸೇಮ್ ನಮಗೆ ಇಲ್ಲಿ ಯಾವುದೇ ರೀತಿ ಬ್ರಾಡ್ ಬೇಡ, ಸೇಮ್ ರೌಂಡಲ್ಲೇ ಬರಲಿ ಅನ್ನೋ ಹಾಗಿದ್ದರೆ ಕೂಡ ಅಷ್ಟನ್ನೇ ತೊಗೋಬೋದು. ಆ ಒಂದು ಅರ್ಧ ಇಂಚಾದರೂ ನೀವು ಇಲ್ಲಿ ಹೆಚ್ಚಿಗೆ ತೊಗೊಂಡಾಗ ಇಲ್ಲಿ ಏನು ತೊಗೊಂಡಿರ್ತೀರ ಅದಕ್ಕಿಂತ ಒಂದು ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡಾಗ ನಮಗೆ ನೆಕ್ ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ಆ ಥರ ತೊಗೋಬೇಕು. ಆಮೇಲೆ ಇನ್ನೂ ನೀವು ಬಿಗಿನರ್ಸ್ ಮಾಡೋ ತಪ್ಪು ಏನು ಅಂತಂದರೆ, ನೋಡಿ, ಈಗ ಇಲ್ಲಿ ಏನು ತೊಗೊಂಡಿರ್ತೀರ ಈ ಅಗಲ ಇಲ್ಲಿ 3 ಇಂಚಿದೆ, ಇಲ್ಲಿ 4 ಇಂಚಿದೆ. ಎಕ್ಸಾಂಪಲಿಗೆ ನಾನು ಹೇಳ್ತಾ ಇರೋದು, ನೀವು ಇಲ್ಲಿ 2 ಇಂಚು ತೊಗೊಂಡಿದ್ರೆ ಇಲ್ಲಿ 3, 3.5, 4 ಎಷ್ಟು ಬೇಕಾದರೂ ತೊಗೋಬಹುದು. ಇದನ್ನು ನೀವು ಇಲ್ಲಿ ಇರೋ 4 ಇಂಚಿಗೆ ಈ ರೀತಿ ಬರಬಾರ್ದು. ಈ ನೋಡಿ, ಇದು ಈ ರೀತಿ ಕ್ರಾಸ್ ಆಗಿಯೇ ಇರಬೇಕು. ನಮಗೆ ಇಲ್ಲಿ ಎಷ್ಟಾದರೂ ನೀವು ಬ್ರಾಡ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲಿ ಮಾತ್ರ ನಮಗೆ ಇಲ್ಲಿ ಎಷ್ಟು ಅಂತ ನಾವು ಮಾರ್ಕ್ ಮಾಡಿರ್ತೀವೋ ಅಲ್ಲಿಗೆ ಈ ರೀತಿಯಾಗಿ ಲೈನ್ನ ಹಾಕ್ಕೋಬೇಕು. ಇದರಲ್ಲಿ ತುಂಬ ಥರ ರೌಂಡ್ ನೆಕ್ಕಲ್ಲೇ ನಮಗೆ ತುಂಬ ವೆರೈಟಿ ಬರುತ್ತೆ. ಯಾವ್ಯಾವ ಥರ ರೌಂಡ್ ಬಂದರೆ ನೀಟ್ ಕಾಣಿಸುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ರೌಂಡ್ ಶೇಪ್ನ ಕೇಳ್ತಿರ್ತಾರೆ. ಅದನ್ನೆಲ್ಲ ನೀವು ಟ್ರೈ ಮಾಡಬೇಕು ಅಂದರೆ ಈ ಥರ ನೀವು ಮಾರ್ಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಇದನ್ನು ಮಿಸ್ ಮಾಡದೆ ಎಲ್ಲರೂ ಬಿಗಿನರ್ಸ್ ಆಗಿದ್ದರೆ ಟ್ರೈ ಮಾಡಿ. ನೋಡಿ, ಇಲ್ಲಿಂದ ನಾನು 1 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ನೋಡಿ, ಇಲ್ಲಿಂದನೂ 1 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇಷ್ಟೇ ಮಾಡಬೇಕು ಅಂತ ಇಲ್ಲ, ಇನ್ನು ಇದರಲ್ಲೆಲ್ಲ ನಿಮಗೆ ಇನ್ನೂ ತುಂಬ ಥರ ಸಿಗುತ್ತೆ. ಇದರಲ್ಲಿ ಯಾವ್ಯಾವ ಥರ ಅನ್ನೋದೆಲ್ಲ ನೋಡಿ, ನಾನು ಇಲ್ಲಿ ಎಕ್ಸಾಂಪಲ್ಗೆ 1 ಇಂಚಿಗೆ ತೊಗೊಂಡಿದ್ದೀನಿ. ನೀವು ಇದನ್ನು ಬೇಕಿದ್ದರೆ ಇಲ್ಲಿ 2 ಇಂಚಿಗೂ ತೊಗೋಬೋದು. ಅದು ನಿಮಗೆ ಯಾವ ಥರ ರೌಂಡ್ ಶೇಪ್ನ ಕೇಳಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಈ ಸ್ಕೇಲಿಂದ ನಾವು ಈ ರೀತಿಯಾಗಿ ರೌಂಡನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಈ ಥರ ಇಲ್ಲಿ ನಾವು 2 ಇಂಚಿಗೂ ಕೂಡ ಹಾಕ್ಕೋಬೋದು. 1.5ನೇ ಅಂತಲ್ಲ, ಎಲ್ಲ ಥರನೂ ಇದರಲ್ಲಿದೆ. ನಿಮಗೆ 2 ಇಂಚಿಗೆ ಹಾಕ್ಕೊಂಡಾಗ ನಮಗೆ ಅದು ಒಂಥರ ರೌಂಡು ಬರುತ್ತೆ. ಎಲ್ಲದಕ್ಕೂ ಒಂದೇ ಥರ ಇರೋದಿಲ್ಲ. ಈ ಥರ ರೌಂಡ್ ಬೇರೆ, ಆಮೇಲೆ ಇನ್ನು ಇದು ಕಡಿಮೆ ಮಾಡಿಕೊಂಡು ಇಲ್ಲಿ ಜಾಸ್ತಿ ಮಾಡುವಂಥ ಎಲ್ಲ ಥರನೂ ರೌಂಡ್ ಬರುತ್ತೆ. ಇದು ಸಿಂಗಲ್ ಬ್ಲೌಸು ಡಬಲ್ ಬ್ಲೌಸು ಅನ್ನೋದು ಯಾವುದೇ ರೀತಿ ಇದರಲ್ಲಿ ಇರೋದಿಲ್ಲ. ನೀವು ಯಾವುದೇ ಆಯಿತು ರೌಂಡ್ ಶೇಪಲ್ಲಿ ಮಾತ್ರ ಕಲಿಬೇಕಾಗುತ್ತೆ. ನೋಡಿ, ಇದು ನಂಬರ್ 1ಕ್ಕೆ ಹಾಕಿದ್ದೀನಿ, ಇದನ್ನು ನಂಬರ್ 2 ಇಂಚಿಗೆ ಹಾಕಿದ್ದೀನಿ. ಈ ಥರನೂ ನೀವು ಹಾಕ್ಕೋಬೋದು. ಈಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಲೆಂತ್ ಎಷ್ಟಿದೆ, 10 ಇಂಚಿದೆ.
ಇಲ್ಲಿ ವಿಡ್ತ್ ಎಷ್ಟಿದೆ 3 ಇಂಚಿದೆ, ಇಲ್ಲಿ ಬ್ರಾಡ್ ಎಷ್ಟಿದೆ 4 ಇಂಚಿದೆ. ಈ ರೀತಿಯಾಗಿ ಬರೆದಿಟ್ಕೊಂಡಾಗ ನಿಮಗೆ ಈಸಿಯಾಗಿ ಕಟ್ ಮಾಡ್ಕೋಬೋದು. ನೋಡಿ ಇದನ್ನ ನಾನು ಕಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು 1 ಇಂಚಿಗೆ ಹಾಕಿದ್ದೀನಲ್ಲ ಅದನ್ನೇ ನಾನು ಕಟ್ ಮಾಡ್ತೀನಿ ಈಗ. ನೋಡಿ ಇದನ್ನ ಕಟ್ ಮಾಡಿದಾಗ ನಮಗೆ ಇದು ಈ ಥರ ರೌಂಡ್ ಕಾಣಿಸ್ತಾ ಇರುತ್ತೆ. ಈ ಥರ ರೌಂಡು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ಅಂದರೆ, ಎಂಬ್ರಾಯ್ಡ್ರಿ ವರ್ಕು, ಆರಿ ವರ್ಕ್ ಏನು ಹಾಕ್ತೀವಿ ನಾವು, ಮಷಿನ್ ವರ್ಕ್ ಹಾಕಿದ್ರು ಅಷ್ಟೇ, ಆಮೇಲೆ ನಾರ್ಮಲಾಗಿ ಹ್ಯಾಂಡ್ ವರ್ಕ್ ಹಾಕಿದ್ರೂ ಅಷ್ಟೇ. ಈ ಥರ ರೌಂಡು ತೆಗೆದಾಗ ನಮಗೆ ಎಂಬ್ರಾಯ್ಡ್ರಿ ವರ್ಕ್ ನೀಟಾಗಿ ಕಾಣಿಸುತ್ತೆ. ಬೇಕಿದ್ರೆ ನೀವು ಯಾವ ಬ್ಲೌಸ್ ಆದ್ರೂ ನೋಡಿ, ಈ ಥರ ರೌಂಡಿಗೆ ನೀಟಾಗಿ ಎಂಬ್ರಾಯ್ಡ್ರಿ ವರ್ಕ್ ಚೆನ್ನಾಗಿ ಕಾಣುತ್ತೆ. ನೋಡಿ ಇದು ಕಟ್ ಮಾಡಿದಾಗ ನಮಗೆ ಈ ಥರ ಬರುತ್ತೆ. ಆಮೇಲೆ ಸೆಕೆಂಡ್ ಇದನ್ನು ನೋಡಿ, ಇಲ್ಲಿ ನಾನು 2 ಇಂಚು ನೆಕ್ ವಿಡ್ತ್ ತೊಗೊಂಡಿದ್ದೀನಿ, ಬ್ರಾಡ್ ಬಂದು 3 ಇಂಚಿಗೆ ತೊಗೊಂಡಿದ್ದೀನಿ. ಇದು ನೆಕ್ ಡೀಪ್ ಬಂದು 10 ಇಂಚಿಗೆ ತೊಗೊಂಡಿದ್ದೀನಿ. ನಾನು ಇಲ್ಲಿ ಶೇಪ್ಗೋಸ್ಕರ 1.5 ಇಂಚಿಗೆ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿಂದ 1.5, ಇಲ್ಲಿಂದ 1.5. ಇದು ಕೂಡ ಒಂಥರ ರೌಂಡು ಕ್ರಿಯೇಟ್ ಆಗುತ್ತೆ. ಇದನ್ನು ಕೂಡ ನಾನೀಗ ಕಟ್ ಮಾಡ್ತೀನಿ. ನೋಡಿ, ನಾವು ರೌಂಡ್ನ ಕಟ್ ಮಾಡುವಾಗ ಯಾವಾಗಲೂ ಅಷ್ಟೇ ಈ ಪಾಯಿಂಟಲ್ಲಿ ಕಟ್ ಮಾಡೋಕ್ಕೆ ಹೋಗಬಾರ್ದು. ರೌಂಡ್ ಶೇಪು ನಮಗೆ ಟರ್ನ್ ಆಗೋವರೆಗೂ ಈ ಸಿಸರ್ನ ಈ ರೀತಿ ಓಪನ್ ಮಾಡಿಕೊಂಡು ನೋಡಿ, ಆ ಮಾರ್ಕ್ ಮೇಲೇ ಈ ಥರ ಬರಬೇಕು. ಆವಾಗ ರೌಂಡ್ ಶೇಪು ನಮಗೆಲ್ಲೂ ಕಚ್ಚು ಬರ್ದಿರ ನೀಟಾಗಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ. ನೋಡಿ ಈ ರೌಂಡು ನೋಡಿ, ನಾರ್ಮಲಾಗಿ ಈಗ ನಾವು ಡೈಲಿ ವೇರ್ ಯೂಸ್ ಮಾಡ್ತಾರಲ್ಲ ಬ್ಲೌಸು, ಅಂಥವ್ರಿಗೆಲ್ಲ ನಾವು ಈ ಥರ ರೌಂಡ್ನ ಆದಷ್ಟು ಜಾಸ್ತಿ ಕಟ್ ಮಾಡೋದು. ನಿಮ್ಮ ಕಡೆ ಯಾವ ಥರ ರೌಂಡ್ನ ಜಾಸ್ತಿ ಕಟ್ ಮಾಡ್ತೀರಾ ಅನ್ನೋದನ್ನು ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇಲ್ಲಿ ಇದು ಬಂದು ನಾನು ನೆಕ್ ವಿಡ್ತು 2.5 ಇಂಚು ತೊಗೊಂಡಿದ್ದೀನಿ, ಡೀಪ್ 9 ಇಂಚು, ಹಾಗೆಯೇ ಇದು ಬ್ರಾಡ್ ಬಂದು ಎಷ್ಟು ತೊಗೊಂಡಿದ್ದೀನಿ 3.5 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ನಾನು 1 ಇಂಚು ಮಾತ್ರ ಹಾಕ್ಕೊಂಡಿದ್ದೀನಿ. ಈ ಥರ ನೀವು ಎಲ್ಲದನ್ನು ಅಷ್ಟೇ, ಇದರಲ್ಲಿ ಎಲ್ಲ ಒಂದೇ ಥರ ಇರೋದಿಲ್ಲ. ರೌಂಡು ತುಂಬಾ ಡಿಫ್ರೆನ್ಸ್ ಇರುತ್ತೆ ಇದರಲ್ಲೂ ಕೂಡ. ನೋಡಿ ಈ ರೌಂಡ್ ತಿರುಗಿದ ಮೇಲೆ ಇಲ್ಲಿ ನೀವು ಕಟ್ ಮಾಡ್ತಿರಲ್ಲ, ಇಷ್ಟಿಷ್ಟೇ ತೆಗಿಬೇಕಿಲ್ಲಿ. ಈ ಸಿಸರ್ ಮೇಲೆ ನಾವು ಸ್ವಲ್ಪ ಪ್ರೆಷರ್ ಹಾಕಬೇಕಾಗುತ್ತೆ, ಆಗ ನಮಗೆ ಕಚ್ ಅನ್ನೋದು ಬರೋದಿಲ್ಲ, ನೀಟಾಗಿ ಬರುತ್ತೆ. ನೋಡಿ ಈ ಮಾರ್ಕ್ ಏನಿದೆ ಇದ್ರ ಮೇಲೇ ಈ ಕೈ ಈ ಥರ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಇದು ಕೂಡ ನೋಡಿ ಈ ರೀತಿಯಾಗಿ ರೌಂಡ್ ಅನ್ನೋದು ಬರುತ್ತೆ. ಒಂದೊಂದು ಥರ ರೌಂಡ್ ಇರುತ್ತೆ, ಎಲ್ಲನೂ ಒಂದೇ ಥರ ಇರೋದಿಲ್ಲ. ಅವ್ರಿಗೆ ಯಾವ ಥರ ರೌಂಡ್ ಈ ಥರ ಪ್ಯಾಟ್ರನ್ನ ನೀವು ಕಟ್ ಮಾಡಿ ಇಟ್ಕೊಂಡ್ರಿ ಅಂದರೆ ಇದನ್ನು ನೀವು ಯಾವ ಥರ ರೌಂಡ್ ಶೇಪ್ ಬೇಕು ನಿಮಗೆ ಅಂತ ಕೇಳಿ ಇದನ್ನು ನೀವು ಅದರಲ್ಲಿ ಆ ಬ್ಲೌಸ್ಗೆ ಇದೇ ಥರನೇ ಮಾರ್ಕ್ ಮಾಡ್ಕೋಬೋದು. ನೋಡಿ ಇದರಲ್ಲಿ ನಾನು 1.25 ಇಂಚು ತೊಗೊಂಡಿದ್ದೀನಿ. ಏನು ತೊಗೊಂಡಿದ್ದೀನಿ? ನೆಕ್ ವಿಡ್ತು 1.25 ಇಂಚು ತೊಗೊಂಡಿದ್ದೀನಿ. ಹಾಗೆಯೇ ಲೆಂತ್ ಬಂದು ಡೀಪ್ ಬಂದು 9 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿ ನಾನು 2.5 ಇಂಚಿಗೆ ರೌಂಡ್ ಶೇಪ್ನ ಹಾಕಿದ್ದೀನಿ. ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ನೋಡಿ 1/4 ಇಂಚು ನಮಗೆ ಮಾರ್ಕ್ ಡೀಪ್ ಇರೋದು 9 ಇಂಚು ಇಲ್ಲಿಗೆ ಬಂದಿದೆ. ನಾನು 1/4 ಇಂಚು ಇಲ್ಲಿ ಕೆಳಗಡೆ ಬಂದಿದ್ದೀನಿ. ಹಾಗೆಯೇ ಇಲ್ಲೂ ಕೂಡ ನಾನು 1/4 ಇಂಚಿಗೆ ಹೊರಗಡೆ ಬಂದಿದ್ದೀನಿ. ಈ ಥರ ನಾವು ಬಂದಾಗ ಇದು ಒಂಥರ ನೆಕ್. ಹೇಳಿದ್ನಲ್ಲ, ಎಲ್ಲರೂ ಒಂದೇ ರೀತಿ ರೌಂಡ್ ನೆಕ್ನೇ ಇಷ್ಟಪಡೋದಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ನೆಕ್ನ ಇಷ್ಟಪಡ್ತಾರೆ. ಹಾಗಿದ್ದಾಗ ನೀವು ನೋಡಿ ಇಲ್ಲಿ 1/4 ಇಂಚು ಕೆಳಗಡೆ ಬಂದಿದ್ದೀನಿ, ಇಲ್ಲಿ 1/4 ಇಂಚು ಈ ಕಡೆ ಹೊರಗಡೆ ಹೋಗಿದ್ದೀನಿ. ಇಲ್ಲಿ ಬಂದು ನನಗೆ ಇಲ್ಲಿಂದ ಇಲ್ಲಿಗೆ 1/4 ಇಂಚು ತೊಗೊಂಡಿದ್ದೀನಿ. ಈ ಥರ ಬಂದಾಗ ಇದು ಒಂಥರ ನಮಗೆ ಈ ರೌಂಡಲ್ಲೇ ತುಂಬ ವೆರೈಟಿ ಇದೆ. ಇದನ್ನೆಲ್ಲನೂ ನೀವು ಆದಷ್ಟು ಪೇಪರಲ್ಲಿ ಕಟ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಬಟ್ಟೆಯಲ್ಲಿ ಕಟ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು. ನೋಡಿ ಮಾರ್ಕ್ಗೆ ಯಾವುದೇ ಕಾರಣಕ್ಕೂ ಆಚೆ ಈಚೆ ಹೋಗಬಾರ್ದು. ನೀವು ಆ ರೀತಿ ಹೋದ್ರೆ ಅಂದರೆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರೋದಿಲ್ಲ. ನೋಡಿ ಇದು ಒಂಥರ, ಇದು ಯಾವ ಥರ ಕಾಣಿಸ್ತಾ ಇದೆ? ಯು ಶೇಪಲ್ಲಿ ಒಂಥರ ಫುಲ್ಲು ರೌಂಡಾಗಿ ಕಾಣಿಸ್ತಾ ಇದೆ. ಅದೆಲ್ಲ ಯಾವ ಥರ ಇತ್ತು? ಒಂಥರ ಸ್ಕ್ವಯರ್ ರೌಂಡ್ ಇತ್ತು. ಈಗ ಇಷ್ಟೊತ್ತರೆಗೂ ನಾನು ಕಟ್ ಮಾಡಿದ್ದು ನೋಡಿ ಈ ಥರ ಸ್ಕ್ವಯರ್ ಆಗಿ ಬರ್ತಾ ಇತ್ತು. ಇದು ಏನಿದೆ ನನಗೆ ಪರ್ಫೆಕ್ಟ್ ರೌಂಡ್ ಶೇಪು ಬೇಕು ಅನ್ನೋರಿಗೆ ನೀವು ಈ ಥರ ಕಟ್ ಮಾಡ್ಕೋಬೋದು. ನೋಡಿ ಇಲ್ಲಿ 2.5 ಇಂಚು ತೊಗೊಂಡಿದ್ದೀನಿ, ಡೀಪ್ 10 ಇಂಚಿಗೆ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಬ್ರಾಡ್ ಬಂದು 4 ಇಂಚಿಗೆ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿಂದ ಇಲ್ಲಿಗೆ ನಾನು ಇಲ್ಲಿ ಬ್ರಾಡ್ ಜಾಸ್ತಿ ಆಗಿದೆ. ಈ ಬ್ರಾಡ್ ಜಾಸ್ತಿ ಆದ್ರೂ ಇದರಲ್ಲಿ ನಾವು ಈ ಥರ ರೌಂಡ್ ಏನಿದೆ ಇದು ಫುಲ್ ಎಡ್ಜಿಗೆ ಹೋಗಬಾರ್ದು. ನಾನು ಫಸ್ಟ್ ಒನ್ ಏನು ಕಟ್ ಮಾಡಿದೆ ಅದನ್ನಂದರೆ ಇಲ್ಲಿಂದ ಇಲ್ಲಿಗೆ ನಾನು 1 ಇಂಚ್ವರೆಗೂ ತೊಗೊಂಡು ಈ ಥರ ರೌಂಡ್ನ ಹಾಕ್ಕೊಂಡಿದ್ದೆ. ಅದಕ್ಕೆ
ಇದಕ್ಕೆ ನಾನು ಏನು ಮಾಡಿದ್ದೀನಿ, 2.5 ಇಂಚು ತೊಗೊಂಡಿದ್ದೀನಿ. 2.5 ಇಂಚು ತೊಗೊಂಡ್ರೂ ಅಷ್ಟೇ ನಾನು ಇಲ್ಲಿ 1/4 ಇಂಚು ಕೆಳಗಡೆ ಆಗಲಿ ಅಥವಾ ಹೊರಗಡೆ ಆಗಲಿ ಹೋಗಿಲ್ಲ. ಇದರಲ್ಲೇ ಬರೋದ್ರಿಂದ ಇದು ಒಂಥರ ತುಂಬ ಜನ ಯೂಸ್ ಮಾಡೋದು ಅಂದರೆ ಬ್ಲೌಸ್ನ ಈ ಥರ ನೆಕ್ಕನೇ ಜಾಸ್ತಿ ಕೇಳೋದು, ರೌಂಡ್ ಶೇಪಲ್ಲಿ. ನೋಡಿ ಈ ರೀತಿಯಾಗಿ ಸಿಸರ್ನ ಫುಲ್ಲು ಓಪನ್ ಮಾಡಿಕೊಂಡು ಈ ರೌಂಡ್ ಏನಿದೆ ಇದು ತಿರುಗೋವರೆಗೂ ಇಷ್ಟಿಷ್ಟೇ ಬರಬೇಕು. ನೀವು ನಿಮ್ಮ ಸಿಸರ್ ಎಷ್ಟು ದೊಡ್ಡದಿದೆಯೋ ಅಷ್ಟು ಓಪನ್ ಮಾಡ್ಕೊಳ್ಳಿ. ಆಮೇಲೆ ಸಿಸರ್ನ ಸ್ವಲ್ಪನೇ ಈ ರೀತಿ ಮೂವ್ನ ಮಾಡಬೇಕು. ಈ ಕೈನ ನೀವು ಯಾವ ಕಾರಣಕ್ಕೂ ತೆಗಿಬಾರ್ದು. ಇದು ತೆಗೆದ್ರಿ ಅಂದರೆ ಕರೆಕ್ಟಾಗಿ ಇರಲ್ಲ ಅದು. ಈ ಕೈನ ಇದ್ರ ಮೇಲೇ ಇಟ್ಕೊಂಡಿರ್ಬೇಕಾಗತ್ತೆ. ನೋಡಿ ಈ ಥರ, ಸಾರಿ, ಈ ಥರ ಫುಲ್ಲು ಕಚ್ಚು ಯಾವ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ. ಈ ಥರ ಕಚ್ಚು ಹಾಕಿದ್ರೆ ಅಂದರೆ ನಿಮಗೆ ಅಲ್ಲಿ ರೌಂಡು ನೀಟಾಗಿ ಬರೋದಿಲ್ಲ. ಪೈಪಿಂಗ್ ಮಾಡಿದ್ರು ಅಷ್ಟೇ, ನೀವು ಯಾವ ಥ್ರೆಡ್ ಪೈಪಿಂಗ್ ಮಾಡಿದ್ರೂ ಅಷ್ಟೇ ನಿಮ್ಗೆ ಅಷ್ಟು ನೀಟಾಗಿ ಬರೋದಿಲ್ಲ ಅದು. ನೋಡಿ ಇದು ಯಾವ ಥರ ರೌಂಡ್ ಇದೆ. ಇದು ನಾರ್ಮಲ್ ಆಗಿ ಸ್ವಲ್ಪ ದಪ್ಪ ಇರ್ತಾರೆ, ಬೆನ್ನು ತುಂಬ ಅಗಲ ಇರುತ್ತೆ ನೋಡಿ, ಅಂಥವರಿಗೆ ಈ ಥರ ನೆಕ್ಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೆಕ್ಕನ್ನ ಜಾಸ್ತಿ ದಪ್ಪ ಇರೋರಿಗೆ ಈ ಥರ ನೆಕ್ಕನ್ನ ಕಟ್ ಮಾಡ್ಬೋದು. ನೋಡಿ ಇದು ಒಂಥರ ನೆಕ್ಕು. ಇದು ಯಾವ ಥರ ಅಂತ ಅಂದರೆ ಇದು ಸ್ವಲ್ಪ ನಮಗೆ ಇಲ್ಲಿ ನಾರ್ಮಲ್ ಆಗಿರುತ್ತೆ, ಇಲ್ಲಿ ಮಾತ್ರ ಬ್ರಾಡ್ ಬರುತ್ತೆ. ನಾವು ಇಷ್ಟೊತ್ತನ ಕಟ್ ಮಾಡಿದ್ದೇನಿತ್ತು ಇಲ್ಲಿ ಬ್ರಾಡ್ ಬರ್ತಾ ಇತ್ತು. ಇದರಲ್ಲಿ ಇಲ್ಲಿ ಎಲ್ಲ ಮಾಮೂಲಿಯಾಗಿ ನಾರ್ಮಲ್ ಆಗಿ ಬಂದು ಇಲ್ಲಿ ಡೀಪ್ ಬರುತ್ತೆ, ಡೀಪಲ್ಲ ಇದು ಬರುತ್ತೆ, ಬ್ರಾಡ್ ಬರುತ್ತೆ. ಇಲ್ಲಿ ಅಗಲ ಬಂದಾಗ ಏನಾಗುತ್ತೆ, ಇದು ಒಂಥರ ನೆಕ್. ಎಂಬ್ರಾಯ್ಡ್ರಿಗೂ ಕೂಡ ಈ ಥರ ನೆಕ್ನು ಯೂಸ್ ಮಾಡ್ತಾರೆ. ಇನ್ನೂ ಒಂದು ಎಂಬ್ರಾಯ್ಡ್ರಿ ವರ್ಕ್ ಹಾಕೋದಕ್ಕೆ ಈ ಥರ ನೆಕ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡಿದ್ರೆ, ಈಗ ನಾನು ಇಲ್ಲಿ ಎಷ್ಟು ಇಟ್ಟಿದ್ದೀನಿ, 2.25 ಇಂಚು ವಿಡ್ತ್ ಇಟ್ಟಿದ್ದೀನಿ, 3 ಇಂಚು ಇಲ್ಲಿ ಬ್ರಾಡ್ ಇಟ್ಟಿದ್ದೀನಿ. ಇದು ಲೆಂತ್ ಬಂದು 10 ಇಂಚೇನ ಇದೆ. ಇದು 10 ಇಂಚಿಗೆ ಇದೆ. ಈ 10 ಇಂಚು ಡೀಪ್ ಇದೆ, 3 ಇಂಚು ಬ್ರಾಡ್ ಇದೆ. ಇಲ್ಲಿ ನಾನು 2 ಇಂಚಿಗೆ ಆ ಕಡೆ ಈ ಕಡೆ ತೊಗೊಂಡಿದ್ದೀನಿ. ಶೇಪ್ಗೆ, ರೌಂಡ್ ಶೇಪ್ಗೋಸ್ಕರ ನಾನು 2 ಇಂಚಿಗೆ ತೊಗೊಂಡಿದ್ದೀನಿ. ನೀವೇನಾದರೂ ಎಂಬ್ರಾಯ್ಡ್ರಿಗೆ ಮಾರ್ಕ್ ಮಾಡಬೇಕು ಅಂತ ಇದ್ದರೆ ಇದಕ್ಕಿಂತ ನೀವು 1/4 ಇಂಚು ಕಂಪಲ್ಸರಿ ಜಾಸ್ತಿ ತೊಗೋಬೇಕು. ಈಗ ನಾರ್ಮಲ್ಲಾಗಿ ನಾವು ನಾರ್ಮಲ್ ಬ್ಲೌಸ್ ಕಟ್ ಮಾಡುವಾಗ 2.25 ಇಂಚಿಗೆ ತೊಗೊಂಡಿರ್ತೀವಿ. ನೀವು ಎಂಬ್ರಾಯ್ಡ್ರಿ ವರ್ಕಿಗೆ ಮಾರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಇದನ್ನೇ ನೀವು 2.25 ಇರೋದನ್ನು 2.5ಗೆ ತೊಗೋಬೇಕಾಗುತ್ತೆ. ಇಲ್ಲಿ ಏನು ಡೀಪ್ ಜಾಸ್ತಿ ಮಾಡೋ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ನಾವು ಇಲ್ಲಿವರೆಗೂ ವರ್ಕ್ ಹಾಕಿ ಆಮೇಲೆ ಇಲ್ಲಿ 1/2 ಇಂಚ್ ಆಲ್ರೆಡಿ ಎಕ್ಸ್ಟ್ರಾ ಬರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ನಾವು ಎಕ್ಸ್ಟ್ರಾ ತೊಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಏನಿದ್ರೂ ಈ ಅಗಲ ಮಾತ್ರ ಇದು ತೊಗೋಬೇಕಾಗುತ್ತೆ, ಇದಕ್ಕಿಂತ 1/4 ಇಂಚು ತೊಗೋಬೇಕಾಗುತ್ತೆ. ಡೀಪಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ನೋಡಿ ಇದನ್ನು ಅಷ್ಟೇ ಕಟ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ಅಂತ. ಆದಷ್ಟು ಈ ರೀತಿಯಾಗಿ ನೀವು ಪೇಪರ್ನ ಕಟ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಈ ಥರ ಸಿಸರ್ನ ಯೂಸ್ ಮಾಡಿ. ನೀವು ಮಾಮೂಲಿಯಾಗಿ ಏನು ಬ್ಲೌಸ್ ಕಟ್ ಮಾಡೋವಾಗ ಯೂಸ್ ಮಾಡ್ತಿರಲ್ಲ ಆ ರೀತಿ ಸಿಸರ್ನ ಆದಷ್ಟು ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಅದು ಸಿಸರ್ ಬೇಗ ಹಾಳಾಗುತ್ತೆ. ಈ ರೀತಿ ಪೇಪರಲ್ಲಿ ಕಟ್ ಮಾಡ್ತಾ ಇದ್ದೀರಾ ಅಂದಾಗ ಈ ರೀತಿ ಯಾವುದಾದ್ರೂ ಚಿಕ್ಕದಾಗಿರೋಂಥ ಸಿಸರ್ನ ತೊಗೊಳ್ಳಿ. ಫ್ಯಾಬ್ರಿಕ್ ಕಟ್ ಮಾಡೋದು ತೊಗೊಳಕ್ಕೆ ಹೋಗಬೇಡಿ. ನೋಡಿ ಇದು ಯಾವ ಥರ ಬರ್ತಾ ಇದೆ ಅಂತಂದಾಗ ಇಲ್ಲಿ ನಮಗೆ ರೌಂಡ್ ಇದೆ, ಇಲ್ಲಿ ಸ್ವಲ್ಪ ನಮಗೆ ಕರು ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿಂದ 3 ಇಂಚ್ವರೆಗೂ ಈ ರೀತಿ ಶೇಪ್ ಬಂದಾಗ ಏನಾಗುತ್ತೆ, ಇಲ್ಲಿ ನಾವು ಟೈಯಿಂಗ್ನ ಮಾಡ್ಬೋದು. ಈಗ ನಾನು ಇಷ್ಟೊತ್ತರೆಗೂ ನಿಮಗೆ ಏನು ರೌಂಡ್ ನೆಕ್ ಬ್ಲೌಸಿಗೆ ಬರುವಂಥ ರೌಂಡ್ ನೆಕ್ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ನೀವು ಟೈಯಿಂಗ್ ಹಾಕಿದ್ರೂ ಸರಿ ಹಾಕದೆ ಹೋದರೂ ಸರಿ, ಅಂದರೆ ಮೆಜರ್ಮೆಂಟಿಗೆ ತಕ್ಕ ಹಾಗೆ ನೀವು ನೆಕ್ ಬಿಡ್ತು ಡೀಪ್ನ ತೊಗೊಂಡಾಗ ಯಾವುದೇ ರೀತಿ ಟೈಯಿಂಗ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ ಇದು ಯಾವ ಥರ ಬಂದಿದೆ ಅಂತ. ಒಂದೊಂದು ಥರ ರೌಂಡಲ್ಲಿ ಬರುತ್ತೆ ನಮಗೆ. ಇದು ನೋಡಿ ಇಲ್ಲಿ ಫುಲ್ಲು ರೌಂಡಾಗಿ ಬಂದು ಇಲ್ಲಿ ಸ್ವಲ್ಪ ಕರು ಶೇಪ್ ಬರುತ್ತೆ. ಇಲ್ಲಿ ನೀವು ಟೈಯಿಂಗ್ ಮಾಡಿದಾಗ ಇದು ನೆಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೋಡಿ ಇದು ಯಾವ ಥರ ಬಂದಿದೆ ಅಂತ. ಇದು ಅಷ್ಟೇ ದಪ್ಪ ಇರೋರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಎಲ್ಲದನ್ನು ಅಷ್ಟೇ ಫ್ರೆಂಡ್ಸ್, ಖಂಡಿತ ನನಗೆ ಕಮೆಂಟ್ ಮಾಡಿ ಯಾವ ನೆಕ್ ಥರ ನೀವು ಕಟ್ ಮಾಡ್ತೀರಾ ಇದರಲ್ಲಿ ಅನ್ನೋದನ್ನು. ಇದು ಎಲ್ಲದನ್ನು ನೀವು ಕಲ್ತಿದ್ರೆ ನಿಮಗೆ ಬ್ಲೌಸು, ಯಾಕೆಂದರೆ ನಾವು ಜಾಸ್ತಿ ಸ್ಟಿಚ್ ಮಾಡೋದೇ ರೌಂಡ್ ನೆಕ್ ಅಲ್ವಾ, ಹಾಗಾಗಿ ಆದಷ್ಟು ಈ ರೌಂಡ್ ನೆಕ್ನ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಾಗ ಈಸಿಯಾಗಿಯೇ ನಾವು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೋದು. ಈಗ ಒಂದು ರೌಂಡೇ ನೀವು ಸರಿ ಮಾಡಲಿಲ್ಲ ಅಂತಂದರೆ ಬ್ಲೌಸು ನೀವೆಷ್ಟು ಫಿನಿಶಿಂಗ್ ನೀಟ್ ಕೊಟ್ಟರು ಅಷ್ಟೇ ಬ್ಯಾಕಲ್ಲಿ ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಈ ಥರ ಎಲ್ಲ ರೌಂಡ್ನು ಕಟ್ ಮಾಡೋದನ್ನು ಕಲೀರಿ ಫ್ರೆಂಡ್ಸ್. ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಖಂಡಿತ ಕಮೆಂಟ್ ಮಾಡಿ. ಇದರಲ್ಲಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.